ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಇವತ್ತಿಂದ ಅಪ್ಲಿಕೇಶನ್ಸ್ ಆರಂಭವಾಗಿದೆ. ಪ್ಯಾರಾಮೆಡಿಕಲ್ SSLC ಮೇಲೆ ಮತ್ತು PUC ಸೈನ್ಸ್ ಮೇಲೆ ವಿವಿಧ ಕೋರ್ಸ್ಗಳನ್ನು ನೀವು ಮಾಡಬೇಕು ಅಂತ ಬಯಸಿದರೆ ಅಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗಿದೆ ಇವತ್ತಿಂದ. ನಾನು ಪ್ರತಿ ಸಂಜೆ 5 ಗಂಟೆ ನಂತರ ಬಂದು ಲೈವಲ್ಲಿ ಕೂಡ ಬಂದು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಕೂಡ ಮಾಡ್ತೇನೆ. ಆದರೆ ಈ ವಿಡಿಯೋದಲ್ಲಿ ಏನಂತಂದರೆ, ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು, ಅವನು ಯಾವೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ಥರಂಥ ಗಡಿಬಿಡಿ ಮಾಡಲಿಕ್ಕೆ ಹೋಗಬೇಡಿ. ಎಡಿಟಿಂಗ್ ಆಪ್ಷನನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಇದು ಸ್ಕ್ರೀನ್ ಮೇಲೆ ನೋಡ್ಬೋದು. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು JPG ಒಳಗಡೆ ಇರಬೇಕು. JPG ಅಂದರೆ ಫೋಟೋ ರೂಪದಲ್ಲಿರಬೇಕು, ಅಥವಾ JPEG ಒಳಗಡೆನೂ ಕೂಡ ಇದ್ದರೆ ನಡುತ್ತೆ. ಅವುಗಳು ಯಾವ ರೂಪದಲ್ಲಿ ಕೇಳಿದರೆ ಅದೇ ಒಂದು ಕಂಡೀಷನ್ಸ್ ಒಳಗಡೆ ನೀವು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಬೇಕಾಗಿರುವಂಥ ಡಾಕ್ಯುಮೆಂಟ್ ಒಂದೇದು ಯಾವುದು ಅಂತಂದರೆ ಅಪ್ಲೋಡ್ ಮಾಡಲಿಕ್ಕೆ. ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆ. ಕ್ಯಾಂಡಿಡೇಟ್ ಫೋಟೋ 50 KB ಕಡಿಮೆ ಇರಬೇಕು. ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು. ಇದು JPG ಫೋಟೋ ಫಾರ್ಮಲ್ಲಿ ಇರಬೇಕು. ನಿಮ್ಮ ಒಂದು ಫೋಟೋ ಬೇಕು. ಎರಡನೇದು ನಿಮ್ಮ ಸಿಗ್ನೇಚರ್, ಒಂದು ಬಿಳಿ ಹಾಳೆ ಮೇಲೆ ಸಿಗ್ನೇಚರ್ ಬರೋದು, ಅದನ್ನು ಫೋಟೋ ತೆಗೆದು 20 KB ಇದು 50 KB, ಇದು 20 KB ಒಳಗಡೆ ಇರಬೇಕು. ಆ ಥರ ಸೈಜ್ಗಳನ್ನು ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಮೂರನೇದು ಡಾಕ್ಯುಮೆಂಟ್ ಯಾವುದು ಅಂತಂದರೆ ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಬೇಕು. SSLC ಮಾರ್ಕ್ಸ್ ಕಾರ್ಡ್ 300 KB ಕಡಿಮೆ ಇರಬೇಕು, ಅಂದರೆ ಅದನ್ನು ಫೋಟೋ ಫಾರ್ಮಲ್ಲಿ ಇರಬೇಕು. ಆಮೇಲೆ ನಾಲ್ಕನೇದು ಸ್ಟಡಿ ಸರ್ಟಿಫಿಕೇಟ್ ಯಾವುದಂತಂದರೆ ಅಪ್ಲೋಡು 7 ಇಯರ್ ಸ್ಟಡಿ ಸರ್ಟಿಫಿಕೇಟ್. ಅಪ್ಲೋಡ್ 7 ಸ್ಟಡಿ ಸರ್ಟಿಫಿಕೇಟ್ ಇದರೊಳಗಡೆ ಪ್ರಿನ್ಸಿಪಲ್ ಸಹಿಯಾಗಿರೋ ನೋಡಿರಿ, ಪ್ರಿನ್ಸಿಪಲ್ದು ಸಹಿಯಾಗಿರಬೇಕು. ಓಕೆ, ಅದು ಯಾವುದಾದ್ರು ಇದು ನಡೀತೈತೆ, ಕನ್ನಡ ಮೀಡಿಯಮು ಅಥವಾ ರೂರಲ್ಲು ಅಥವಾ ಎನಿ ಸ್ಟಡಿ ಸರ್ಟಿಫಿಕೇಟ್. ಇಂಗ್ಲೀಷ್ ಮೀಡಿಯಮ್ ಇರಲಿ, ಇಂಗ್ಲೀಷ್ ಫಾರ್ಮಲ್ಲಿ ಇದ್ದರೂ ನಡೀತೈತೆ, ಕನ್ನಡದಲ್ಲೂ ಇದ್ದರೂ ನಡೀತೈತೆ. ಪ್ರಿನ್ಸಿಪಲ್ ಸಿಗ್ನೇಚರ್ ಆಗಿರಬೇಕು, ಪ್ಲಸ್ BO ಸಹಿ ಆಗಿರಬೇಕು. ಕಂಪಲ್ಸರಿಯಾಗಿ ಇದರಲ್ಲಿ BO ಸಹಿ ಕಂಪಲ್ಸರಿ ಆಗಿರಬೇಕು. ನಂದು BO ಸಹಿ ಆಗಿಲ್ಲ ಅಂತ ಏನು ಮಾಡಬೇಕು ಅಂತಂದರೆ, ನಾಳೆಗೆ ಹೋಗಿ ಸ್ಟಡಿ ಸರ್ಟಿಫಿಕೇಟ್ ಮೇಲೆ BEO ಸಹಿ ಮಾಡಿಸ್ಬೇಕು. ಕಂಪಲ್ಸರಿ BO ಸಹಿ ಮಾಡಿಸ್ಬೇಕು, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಏನಂದರೆ, ಇದನ್ನು ನೀವು PDF ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. PDF ಅಲ್ಲೇ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್. ನೋಡಿ, ಕಾಸ್ಟ್ ಇನ್ಕಮ್ ಎರಡೂ ಒಂದರಲ್ಲಿದೆ. ಓಕೆ, ಕಾಸ್ಟು ಒಂದರಲ್ಲಿದೆ, ಆಮೇಲೆ ಇನ್ಕಮ್ ಕೂಡ ಒಂದರಲ್ಲಿದೆ. ನಡೀತದೆ, ಎರಡೂ ಒಂದೇ ಇರುತ್ತೆ. ಕಾಸ್ಟ್ ಬೇರೆ, ಇನ್ಕಮ್ ಬೇರೆ. SC ST ಅಭ್ಯರ್ಥಿಗಳಿಗೆ ಮಾತ್ರ ಕಾಸ್ಟ್ ಬೇರೆ, ಇನ್ಕಮ್ ಬೇರೆ ಇರುತ್ತೆ. ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಎರಡೂ ಒಂದಿದ್ದರೆ ಅದನ್ನು ಒಂದೇ ಅಪ್ಲೋಡ್ ಮಾಡಬೇಕಾಗತ್ತೆ ಇದರಲ್ಲಿ. ನೆಕ್ಸ್ಟು ಫಿಸಿಕಲಿ ಚಾಲೆಂಜ್ಡ್ ಅಂತಂದರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಮಾತ್ರ, ಅಂದರೆ HP ಅಂತ ಸರ್ಟಿಫಿಕೇಟ್ ಸಿಗುತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ, ಅವ್ರುಗಳಿಗೆ ಮಾತ್ರ ಅದು. ನೆಕ್ಸ್ಟ್ ನೀವು ಹೈದರಾಬಾದ್ ಕರ್ನಾಟಕ ಯಾರಿಗೆ ಬರುತ್ತೆ ಅಂದರೆ, ಕೊಪ್ಪಳ, ಆಮೇಲೆ ವಿಜಯಪುರ, ವಿಜಯನಗರ, ಆಮೇಲೆ ರಾಯಚೂರು, ಗುಲ್ಬರ್ಗ, ಈ ಏರಿಯಾದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಬರುತ್ತೆ. ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಇವೆರಡು ನೋಡಿರಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ಹೈದರಾಬಾದ್ ಕರ್ನಾಟಕ ಭಾಳ ಜನಕ್ಕೆ ಇರೋಂಗಿಲ್ಲ. ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಮೈಸೂರು, ಶಿವಮೊಗ್ಗ ಸೈಡಲ್ಲಿ ಅವ್ರಿಗೆ ಬರೋದಿಲ್ಲ. ನೆಕ್ಸ್ಟ್ ಆಧಾರ್ ಕಾರ್ಡನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಷ್ಟು ಡಾಕ್ಯುಮೆಂಟ್ಗಳು ವೆರಿ ಇಂಪಾರ್ಟೆಂಟ್. ಇವುಗಳನ್ನು ತೊಗೊಂಡು ನೀವು ಹೋಗಬೇಕಾಗತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಮತ್ತೇನಾದ್ರು ಡೌಟ್ ಇದ್ದರೆ ನಾನು ಲೈವಲ್ಲಿ ಸಂಜೆ ಬರ್ತೇನೆ, ಆವಾಗ ನೀವು ಡೌಟ್ಗಳನ್ನು ಕೇಳ್ಬೋದು.